ಆಸ್ತಿಗಾಗಿ ಹೆತ್ತವಳಿಗೆ ಹೊರಹಾಕಿದ ಮಕ್ಕಳು, ಹಿರಿಯರು ಮಾಡಿದ ಆಸ್ತಿಯಲ್ಲಿ ತಾಯಿ ಪಾಲು ಕಣ್ಣೀರು. ಧಾರವಾಡದಲ್ಲಿ ಗಂಡು ಮಕ್ಕಳ ಹೊರಹಾಕಿದ್ದಕ್ಕೆ ಹೆಣ್ಣು ಮಗಳ ಆಸರೆಯಲ್ಲಿ ತಾಯಿ. ಇಳಿ ವಯಸ್ಸಿನಲ್ಲಿ ಆಸರೆಯಾಗಿ ರಕ್ಷಕರಾಗಿರ್ಬೇಕಾದ ಮಕ್ಕಳು ಆಸ್ತಿಗಾಗಿ ಭಕ್ಷಕರಾಗಿದ್ದಾರೆ. ಮುತ್ತು ಕೊಡವಳು ಮಾತು ಕೇಳಿ ಆಸ್ತಿಗಾಗಿ ತುತ್ತು ಕೊಟ್ಟವಳನ್ನೇ ಮೋಸ ಮಾಡಿದ ಮಕ್ಕಳು. झगड़े करने का भाव कर रहे हैं हमारे भवा दो भवा करे सो घर को बुला को वो झगड़ा करे सो बात कर को झगड़ा कर रहे. कल देखे तो परसों देखे तो ऐसा करे बुला को तुम ना दवा या क्या भी डॉक्टर के पास दिखाते नहीं, खाना देते नहीं. ಆಸ್ತಿ ಕೊಳ್ಳೆ ಹೊಡೆದು ತಾಯಿಯನ್ನ ಹೊರಹಾಕಿದ್ರ, ನಂಬಿಸಿ ಸಹಿ ಮಾಡಿಸಿಕೊಂಡು ಆಸ್ತಿಗಾಗಿ ಹೆತ್ತ ತಾಯಿಗೆ ಪಂಗನಾಮ. ಮುತ್ತು ಕೊಟ್ಟು ಅವಳು ಬಂದಾಗ ತುತ್ತು ಅನ್ನ ಕೊಟ್ಟ ತಾಯಿಗೆ ಮರೆತೇ ಹೋದ್ರ. 5 ಗುಂಟೆ 5 ಪಾಲು ಮಾಡಿದ ಆಸ್ತಿಯನ್ನ ಓದಲು ಬರೆಯಲು ಬರದ ತಾಯಿಗೆ ಆಸ್ತಿ ಪತ್ರದಲ್ಲಿ ಸಹಿ ಮಾಡಿಸಿ 5 ಗುಂಟೆ ಜಾಗದಲ್ಲಿದ್ದ ತಾಯಿ ಮೆಹರುನಿಸಾ ಹೆಸರನ್ನ ತೆಗೆಸಿ ತಮ್ಮ ಹೆಸರನ್ನ ಉಳಿಸಿಕೊಂಡು ತಾಯಿಯನ್ನ ಹೊರದಬ್ಬಿದ ಘಟನೆ ಧಾರವಾಡದ ಸಪ್ತಾಪುರ್ನಲ್ಲಿ ನಡೆದದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಆಸ್ತಿ ವಿಚಾರವಾಗಿ ಹೆತ್ತ ತಾಯಿಯನ್ನ ಬಿಟ್ಟು ತನ್ನ ಹೆಂಡತಿಯರ ಜೊತೆ ಸುಖ ಸಂಸಾರ ಮಾಡುತ್ತಿದ್ದಾರೆ ಕಲಿಯುಗದ ಮಹಾಪುರುಷರು. ತನ್ನ ಸೊಸೆಯಂದರು ಊಟ ಮತ್ತು ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನ ನೀಡದೆ ಕಿರುಕುಳ ನೀಡಿ ತನ್ನನ್ನ ಹೊರ ಹಾಕಿದ್ದಾರೆ ಎಂದು ಮೆಹರುನಿಸಾ ಆರೋಪಿಸಿದ್ದಾರೆ. 5 जना का हिस्सा करो आकर बोले थे, ऐसा करते तो किसे मारो बच्चे. अब ऐसा भगवान कर लेकर रस सता रहे देखो. खाने नहीं देते, वो डॉक्टर को बताते नहीं, गोलियां देते नहीं, खाना गिना सब बंद. ಹೆಣ್ಣು ಹೊನ್ನಿನ ಆಸೆಗೆ ಹೆತ್ತ ತಾಯಿಗೆ ಪಂಗನಾಮ ಹಾಕಿ ಬೇರೆ ಮಾಡಿದ ಘಟನೆಗೆ ಮನನೊಂದ ತಾಯಿಯೇ ಯಾಕಾದ್ರೂ ಈ ಗಂಡು ಮಕ್ಕಳನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರು ಎಂದು ಕೊರಗುತ್ತಾ ಪಬ್ಲಿಕ್ ಸಿಟಿ ನ್ಯೂಸ್ ಮುಂದೆ ಕಣ್ಣೀರು ಹಾಕಿದ್ದಾರೆ. ಆಸ್ತಿಯನ್ನ ವಂಚನೆ ಮಾಡಿರುವ ಮಕ್ಕಳಿಗೆ ತಕ್ಕ ಶಿಕ್ಷೆ ಆಗಬೇಕು ಹಾಗೂ ವಂಚನೆ ಮಾಡಿ ಆಸ್ತಿಯನ್ನ ಲಪಟಾಯಿಸಿದ ಆಸ್ತಿಯನ್ನ ನನಗೆ ಹಿಂದಿರುಗಿಸಿ ಎಂದು ಮರುಕುತ್ತಿದ್ದಾರೆ. ತನ್ನ ಮಕ್ಕಳು ಹಾಗೂ ಅವರ ಹೆಂಡತಿ ಯಾರಿಂದ ನಮಗೆ ರಕ್ಷಣೆ ಕೊಡಿ, ಇವರು ಯಾವಾಗ ಬೇಕಾದರೂ ಬಂದು ನನ್ನ ಮತ್ತು ನನ್ನ ಹೆಣ್ಣು ಮಕ್ಕಳು ಮೇಲೆ ದಾಳಿ ಮಾಡಬಹುದು ಎಂದು ಕೋರಿಕೊಂಡಿದ್ದಾರೆ. ಹೆತ್ತವರ ಕರುಳಿನ ಕೂಗು ಕೇಳದ ಗಂಡು ಮಕ್ಕಳು ಆಸ್ತಿ ವಿಚಾರವಾಗಿ ಹಲ್ಲೆ ಮಾಡಬಹುದು. ಅದರಿಂದ ತಮಗೆ ಪೊಲೀಸ್ ಆಯುಕ್ತರು ಇಲಾಖೆಯಿಂದ ಸೂಕ್ತ ರಕ್ಷಣೆ ನೀಡಿ ಧಾರವಾಡ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. जब सब देखो जाओ साइन करो करके बोली बहु छोटी साइन करो तुम रात जा रहे हैं. अब मैं गुस्सा को बोली मरने जा रही क्या माँ, मैं रात जा रही दुआ करो करके गुस्से से बोली. बोलने में क्या होता है साइन करे तो अच्छा ले वहाँ करे, उन्होंने भी करे मैं भी करी, साइन नहीं करी मैं हस्बैंड भी थी. क्या कर पढ़ने नहीं लिखने नहीं आता. ಅಜ್ಜ ಅಜ್ಜಿಗೆ ನನ್ನ ಫೇವ್ರೇಟ್ ಮೊಮ್ಮಗಳು. ಅಜ್ಜಿ ಇದ್ದಾಗ ಏನಂತ ಗೊತ್ತಿಲ್ಲ, ಬಟ್ ಅಜ್ಜ ವಿಲ್ ಪೇಪರ್ 5 ಜನರಿಗೆ ಹೆಸರಿಗೆ ಮಾಡಿದ್ದ ನಾನು ನೋಡಿದ್ದೀನಿ. ಆಮೇಲೆ ಇವ್ರು ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಯಾವಾಗ ಬಂದ ಇದು ನಿಮಗೆಲ್ಲ ಸರಿ ಮಾಡಿದ್ದೀನಿ, ನೀವು ಹೆಣ್ಮಕ್ಳು ನಿಮ್ಗೆ ಫಸ್ಟ್ ಆಗಲಿ, ಆಮೇಲೆ ನಾವು ಮಿಕ್ಕಿದ್ದು ನಾವು ತೊಗೊಳ್ತೀವಿ ಅಂತ ಹೇಳಿದ್ದಕ್ಕೆ ಆಮೇಲೆ ಹೋಗ್ಲಿ ಬಿಡು ನಮ್ಮ ತಮ್ಮ ನಮಗೆ ಮೋಸ ಮಾಡಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ. ಅವರು ಆದ್ರೂ ನಮ್ಗೆ ಇಷ್ಟೆಲ್ಲ ಅಳತಿ ಮಾಡಿ ನಮಗೆ ತೋರಿಸಿದ ಮೇಲೆ ನನ್ನದು ಮೈಂಡ್ ಇದಾಯಿತು. ಅದಕ್ಕೆ ನಮಗಿಷ್ಟು ಅವ್ರಿಗಷ್ಟು ಯಾಕೆ, ನಾವು ಮೊಮ್ಮಕ್ಕಳಲ್ವ ಅಜ್ಜನಿಗೆ. ಅಜ್ಜ ಈಕ್ವಲ್ ಡಿವೈಡೇಷನ್ 5 ಭಾಗ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಮೋಸ ಆಗಿದೆ ಅಷ್ಟೆ. ನಾನು ಮೋಸ ಆಗಿದ್ದಕ್ಕೆ ನಾವು ಇದೆಲ್ಲ ಮತ್ತು ಈಗ ನಾವು ಸುಮ್ಮನೆ ಹೋಗ್ಲಿ ಬಿಡು ನಮ್ಮ ತಮ್ಮಗಳು ಎಲ್ಲ ಚೆನ್ನಾಗಿರಲಿ ಅಂತ ನಾವು ಬಿಟ್ಟಿದ್ವಿ. ಆದರೆ ಅವ್ರು ಏನು ಮಾಡಿದರು, ನಮಗೆ ಉಲ್ಟಾ ನಮ್ಮ ತಮ್ಮನ ಹೆಂಡ್ತಿ ನಮ್ಮ ತಮ್ಮ ಬಂದು ನಮ್ಮ ಕೇಸ್ ಹಾಕಿದ್ದಾರೆ. ಉಲ್ಟಾ ಇದು ನೋಟಿಸ್ ಕಳಿಸಿದ್ದಾರೆ 4 ಜನರಿಗೆ. ಮಮ್ಮಿಗೂ ನೋಟಿಸ್, ಈವನ್ ಮಮ್ಮಿಗೂ ಹುಟ್ಟಿಸಿದ ಮಮ್ಮಿಗೂ ಬಿಡಲಿಲ್ಲ ಅವರು. ಇದು ನಾವು ಎಲ್ಲ ರಕ್ತ ಸಂಬಂಧ ಅಲ್ಲ, ಯಾರೋ ಆಚೆ ಕಡೆಯಿಂದ ಬಂದು ಅವ್ರು ನಮಗೆಲ್ಲ ಹರಾಸ್ಮೆಂಟ್ ಮಾಡ್ತಾರೆ, ನಾವು ಇದಕ್ಕೆಲ್ಲ ಒಪ್ಪಲ್ಲ.
ಏನು ನಮ್ಮ ತಮ್ಮಗಳೇನೋ ಅವ್ರು ನಮ್ಗೆ ಹೇಳಿ ನೀವು ನಮಗೆ ಸಂಬಂಧ ಇಲ್ಲ ಆ ಥರ ಹೇಳಿ ನಾವು ಒಪ್ಕೋತೀವಿ. ಅದು ಇಲ್ಲ ಅಂದರೆ ಈ ಥರ ಎಲ್ಲ ಮೋಸ ಇವ್ರ ಮಾತು ಕೇಳ್ಬಿಟ್ಟು ನಾವು ಮೋಸ ಮಾಡಿದ್ರೆ ನಮ್ಗೆ ಒಪ್ಪಲ್ಲ. ನಮ್ಗೆ ಏನಿದ್ರು ಈಕ್ವಲ್ ಡಿವೈಡೇಷನ್ ಬೇಕು. ಅಜ್ಜನ ಆಸ್ತಿ ನಮ್ಮ ಅಪ್ಪ ಗಳಿಸಿದ್ದು ಅಲ್ಲ, ನಮ್ಮ ತಮ್ಮಗಳು. ಹೆಸರು ಅಬ್ದುಲ್ ನಬಿ ಮೊಹಮ್ಮದ್ ಅಲಿ ಅಂತ. ಅವ್ರ ವೈಫ್ಸ್ ಇಬ್ಬರು, ಅವ್ರ ಹೆಂಡ್ತಿರು ಫಾತಿಮಾ ಮತ್ತು ಸಾರಾ. ಅವರು ಅವಾಚ್ಯ ನಾವು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಮಾತಾಡೋಕ್ಕೆ ಹೋದರೆ ಅವಾಚ್ಯ ಶಬ್ದದಿಂದ ನಮ್ಗೆ ಮಾತಾಡ್ತಾರೆ, ತಿರುಗಿ ಉತ್ತರ ಕೊಡ್ತಾರೆ. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಡಲ್ಲ. ಆಮೇಲೆ ನಮ್ಮ ಅಜ್ಜನ ಹೆಂಗೆ ಮರ್ಯಾದೆ ಇಲ್ಲಿತ್ತು ಆ ಥರ ಅವ್ರು ನಡ್ಕೊಳ್ಳಿಲ್ಲ. ಅವ್ರು ಇದ್ದಿದ್ರೆ ಮತ್ತೇನು ಆಗ್ತಿತ್ತೋ ಗೊತ್ತಿಲ್ಲ. ಅಜ್ಜ ಓಡಿಸೇ ಬಿಡ್ತಿದ್ರು ಅವರು, ನಿಜವಾಗ್ಲಂದ್ರೆ ಕೊಟ್ಬಿಟ್ಟು. ಅವ್ರ ಮರ್ಯಾದೆ ಕೂಡ ಇರಲಿಲ್ಲ, ನಮ್ಮ ತಂದೆ ತಾಯಿ ಮರ್ಯಾದೆ ಕೂಡ ಇರಲಿಲ್ಲ. ನಾವು ಹೆಂಗೆ ನಮ್ಮ ಅಜ್ಜ ಆ್ಯಕ್ಚುಲಿ ಜಮಾತಿಂದ ದೊಡ್ಡವರಿದ್ರು ಮುಂಚೆ ಎಲ್ಲ. ಇವಾಗೆಲ್ಲ ಅಜ್ಜ ತೀರು ಹೋದ್ಮೇಲೆ ಎಲ್ಲ ಜಡ್ಜ್ಮೆಂಟ್ ಅಂದರೆ ಅವಾಚ್ಯ ಶಬ್ದದಿಂದ ಬೈತಾರೆ. ಆಮೇಲೆ ಇಲ್ಲಿದ್ದು ಹೇಳ್ತಾರೆ. ಹಂಗೇನಂದ್ರು ಫಸ್ಟು ಆಸ್ತಿ ಡಿವೈಡೇಷನ್ ಮಾಡುವಾಗ ಇದು 5 ಮಂದಿ ತೆಗೆದ್ಬಿಟ್ಟು 4 ಜನರದ್ದು ಮಾಡ್ತೀನಿ ಅಂದರು. ಅವರವರು ಒಪ್ಕೊಂಡಿದ್ರು, ಅದಕ್ಕೆ ನಾನು ಅಂದರೆ ಸುಮ್ಮನಾಗಿದ್ದೆ. ಆಮೇಲೆ ನಮ್ಮ ತಮ್ಮ ಏನಂತ ದೊಡ್ಡವನು, ಇಲ್ಲ ನಾವು ಅದೆಲ್ಲ ಬಿಡಲ್ಲ, ಮತ್ತು 20,000 ರೂಪಾಯಿನೋ ಕೊಟ್ಬಿಟ್ಟು ನಿಮ್ಮ ತಾಯಿಗೆ ಇದು ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಆಸ್ತಿ ಬರ್ಕೊಂಡು ಆಮೇಲೆ ಎಬ್ಬಟ್ಟು ಅದೆಲ್ಲ ಇದನ್ನ ಸಿಗ್ನೇಚರ್ ಮಾಡಿರಿ, ಈ ಹಿಂದ್ಗಡೆ ಎಲ್ಲ ಜನ ಇದ್ದಾರೆ, ಟೈಮ್ ಇಲ್ಲ, ಹಂಗೆ ಹಿಂಗೆ ಅಂತ ನಮಗೆ ಫೋರ್ಸ್ ಮಾಡಿದರು. ನಮಗೇನಂತ ವೀಲ್ ಪೇಪರು ಇದು ಓದೋಕ್ಕೂ ಕೊಡಲಿಲ್ಲ. ಹೋಗಲಿ ಬಿಡು, ನಮ್ಮ ತಮ್ಮಂದ್ರು ಮೋಸ ಮಾಡಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅವ್ರು ಈ ಥರ ಮಾಡಿದ್ರೆ ನಮಗೂ ಇದಿಲ್ಲ. ಈ 5 ಜನರದ್ದು ಬಿಟ್ಟು 4 ಜನರದ್ದೇ ಆಗಿಬಿಡ್ತು. ಅದೇ ಯಾವ ರೀತಿ? ಅದು ಇವ್ರಿಗೆ ಗಂಡು ಮಕ್ಳಂತೆ 2 ಗುಂಟೆ ಅಂತೆ, ನಮಗೆ 30/30 ಕೊಟ್ಟಿದ್ದಾರೆ. ಅದರಲ್ಲೇ ಇಬ್ಬರು ಹಂಚ್ಕೋಬೇಕಂತೆ. ಆ 30/30 ಅವಳಿಗೆ ನಮ್ಮ ತಂಗಿಗೆ 15 ಬರುತ್ತೆ, ನನಗೆ 15. ಆ 15 ಆಚೆ ಕಡೆ ಈಚೆ ಕಡೆ ದಿಡ್ ಫುಟು ಜಾಗ ಬಿಡಬೇಕು. 10 ಫುಟಲ್ಲಿ ಮನೆ ಆಗತ್ತಾ? ಇಲ್ಲ, ಅವ್ರಿಗೆ ಗೊತ್ತು ಮಾಡಿಸ್ಲಿಲ್ಲ. ಏನು ನಮ್ಮ ತಾಯಿಯವ್ರಿಗೆ ಗೊತ್ತು ಮಾಡಿಸ್ಲಿಲ್ಲ, ಬಟ್ ನಮ್ಮ ಪಪ್ಪ ಅವ್ರಿಗೆ ಗೊತ್ತಿತ್ತು. ನಾವು ಏನು ನಿಮಗೆ ನಮ್ಮ ಮಕ್ಕಳು ನಮಗೆ ಅರೆಸ್ಟ್ಮೆಂಟ್ ಮಾಡಲ್ಲ, ನಮ್ಮ ಮಕ್ಕಳು ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಆದರೆ ಇವ್ರು ಇಂಥ ಅಲ್ಕ ಕೆಲಸ ಮಾಡ್ತಾರೆ ನಮಗೆ ಗೊತ್ತಿರಲಿ. ಸರ್ ತೆಗೆದುಬಿಟ್ರು, ಸಿಗ್ನೇಚರ್ ಮಾಡಿಕೊಂಡು ಮಮ್ಮಿ ಹೆಬ್ಬೆಟ್ಟು ಮಾಡಿಕೊಂಡು. ರಜಿಯಾ ಮುಲ್ಲಾ ಅವರು ಸೆಕೆಂಡ್ ಮಗಳು, ಥರ್ಡ್ ಮೊಹಮ್ಮದ್. ಎಲ್ಲರೂ ಏನೋ ಅದು ಹೆಣ್ಣು ಹುಲಿ ಥರ ಆಗಿಬಿಟ್ಟಿದ್ದಾವೆ ಎಲ್ಲ. ಇಲ್ಲಿಗೆ ಹೋಗಿ ಹುಲಿ ಆಗಿದ್ದಾರೆ ಅಷ್ಟ. जान को क्या भी धोखा हुआ तो उन्होंने जवाबदार हमारे भवा, क्या भी हुआ गया तो उन्होंने जवाबदार मेरे भवा। जान को धोखा है मुझे, दिमाग सारा ये गोलियां नहीं देती, खाने नहीं देती। मेरे वास्ते तुम्हें हमारे हैं, मेरे वास्ते हमें मरे। जाओ निकलो यहाँ से। वो देखो कोई उदारी कर बोली परसों बात। हाँ से रोले कई मैं बेटियां का हकालो कर बोल रहे हैं, बेटियां का अच्छी चढ़ाते हैं कर बोलते हैं। मेरे बेटियां हैं, घर को जिंदगी चली नहीं तो मैं मर जाती थी। इंसाफ दियो, 5 हिस्से होना मुझे। मेरा जान को धोखा है, मेरे बच्चे 600, बेटियां 600 मुझे। ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ, ಪಬ್ಲಿಕ್ ಸಿಟಿ ನ್ಯೂಸ್, ಧಾರವಾಡ.